ತಾಲೂಕಿನ ಒಂದು ನಮ್ಮ ಸಮಾಜದ ಪರವಾಗಿ ಮಂತ್ರಿ ಸ್ಥಾನವನ್ನು ಕೊಡೋದನ್ನು ನಾವು ಸನ್ಮಾನ್ಯ ಶ್ರೀ ಡಿ ಶಿವಕುಮಾರ್ ಸಾಹೇಬರನ್ನ ಒತ್ತಾಯ ಮಾಡ್ತೀವಿ. ಕಾರಣ ಇಷ್ಟೇ, ಇದುವರೆಗೂ ನಮ್ಮ ಅರಸೀಕೆರೆ ತಾಲೂಕಿನ ನಮ್ಮ ಕ್ಷೇತ್ರಕ್ಕೆ ಯಾರೂ ಸಹ ಮಂತ್ರಿಯಾಗಿ ಆಯ್ಕೆ ಆಗಿಲ್ಲ. ಆದ್ದರಿಂದ ಆಮೇಲೆ ಇನ್ನೊಂದು ಏನಪ್ಪ ಅಂದರೆ ಹಾಸನ ಜಿಲ್ಲೆಯಲ್ಲಿ ಒಬ್ಬರೇ ಶಾಸಕರು ನಮ್ಮ ಅರಸೀಕೆರೆ ಕಾಂಗ್ರೆಸ್ ಪಕ್ಷದಿಂದ ಒಬ್ಬರೇ ಶಾಸಕರು ಹಾಗಾಗಿ ಅವ್ರಿಗೆ ಕೊಟ್ಟರೆ ನಮ್ಮ ಹಿಂದುಳಿದ ಸಮಾಜಕ್ಕೂ ಮತ್ತು ಇತರೆ ಸಮಾಜಕ್ಕೂ ಅತಿ ಹೆಚ್ಚಿನ ಅನುಕೂಲವಾಗುತ್ತೆ. ಮತ್ತು ಎಲ್ಲ ಒಂದು ಕಾಂಗ್ರೆಸ್ಸಿನ ಒಂದು ಇನ್ನೂ ಹೆಚ್ಚಿನ ಒಂದು ಇದರಲ್ಲಿ ಮುಂದುವರಿದ ಒಂದು ಭಾವನೆಯನ್ನು ಮಾಡಿಕೊಳ್ತಿದ್ದೀವಿ. ಮತ್ತು ನಮ್ಮ ದಕ್ಷಿಣ ಭಾರತದಲ್ಲಿ ಏನಿದೆ ಎಲ್ಲ ಒಂದು ಇದಕ್ಕೂ ಸಹ ಸಮಾಜಕ್ಕೂ ಸಹ ಅನುಕೂಲವಾಗುತ್ತೆ ಅಂತ ಹೇಳ್ತಿದ್ವಿ. ಹಾಗಾಗಿ ಹೆಚ್ಚಿನ ಒಂದು ಶಕ್ತಿ ಇದೆ. ಅವರು ಯಾವ ಮಂತ್ರಿ ಈ ಮಂತ್ರಿ ಅಂತಲ್ಲ, ಯಾವುದೇ ಇಲಾಖೆ ಕೊಟ್ಟರು ಸಹ ಮಾಡೋಂಥ ಶಕ್ತಿ ಇದೆ. ಮತ್ತು ಹಳ್ಳಿಗಾಡಿನ ಒಂದು ಹಳ್ಳಿ ಸೊಗಡಿನಲ್ಲಿ ಮಾತಾಡಿ ಜನರನ್ನ ಒಂದು ಮಂತ್ರಕ್ಕೆ ಎಳೆದಂಥ ಒಂದು ಭಾವನೆಯ ಶಕ್ತಿ ಇದೆ ಅವರಿಗೆ. ಆದ್ದರಿಂದ ಅವರಿಗೆ ನಮ್ಮ ತಾಲೂಕಿಗೆ ಹೆಚ್ಚು ಹೆಸರು ಬರುತ್ತೆ. ಮತ್ತು ಇನ್ನೂ ಸಹ ಹೆಚ್ಚು ಕಾಂಗ್ರೆಸ್ ಒಂದು ಅಭಿವೃದ್ಧಿ ಆಗ್ತಾ ಹೋಗುತ್ತೆ, ಸಂಘಟನೆ ಜಾಸ್ತಿ ಆಗುತ್ತೆ. ಅದರ ಸಂಘಟನೆ ಒಂದು ಶಕ್ತಿ ತುಂಬ ಇದೆ. ಹಾಗಾಗಿ ಅವರಿಗೆ ಮುಂದಿನ ಕೊಡಬೇಕು ಅಂತ ಹೇಳಿ ಸಮಾಜದ ವತಿಯಿಂದ ಸನ್ಮಾನ್ಯ ಶ್ರೀ ಡಿ ಕೆ ಶಿವಕುಮಾರ್ ಕೇಳ್ಕೊಳ್ತಿದ್ದೀವಿ. ಎರಡನೇದಾಗಿ ನೀವು ಅರಸೀಕೆರೆ ತಾಲೂಕಲ್ಲಿ ಮತ್ತು ಹಾಸನದಲ್ಲಿ ಫಂಕ್ಷನ್ ಮಾಡಿದಾಗ ಕಾಂಗ್ರೆಸ್ ಫಂಕ್ಷನ್ ಮಾಡಿದಾಗ ಮುಂದಿನ ಕೊಡ್ತೀನಿ ಅಂತ ಹೇಳಿ ಸಹ ಆಶ್ವಾಸನೆ ಕೊಟ್ಟಿದ್ದಾರೆ. ಅದರಂತೆ ಅವರು ಆಶ್ವಾಸನೆ ಕೊಟ್ಟಿರೋದ್ರಿಂದ ಆರ್ಥಿಕ ತಪ್ಪುದಲ್ಲೇ ಕೊಟ್ಟರೆ ಇನ್ನೂ ಹೆಚ್ಚಿದಾಗಿ ಕಾಂಗ್ರೆಸ್ ಗಲಾಟೆವಾಗುತ್ತೆ ಅಂತ ಹೇಳ್ತಾ ಇದ್ದೀವಿ. ಹಾಗಾಗಿ ನಮ್ಮ ಕಲ್ಯಾಣ ಸಮಾಜದಿಂದ ಕೊಡಬೇಕು ಅಂತೇಳಿ ವಿನಯಪೂರ್ವಕವಾಗಿ ನಾವು ಒತ್ತಡ ಹಾಕ್ತೀವಿ. ಇಷ್ಟೇ ನಮ್ಮ ತಾಲೂಕಿಗೆ ಸುಮಾರು 400 ಕೆರೆಗೆ 35 ಕೆರೆಗಳ ನೀರು ಮತ್ತು ನೀರು ಹಾಗೂ ಎಲ್ಲ ಸಮುದಾಯದವರಿಗೂ ಎಲ್ಲ ಜನಾಂಗದವರಿಗೂ ಎಲ್ಲ ಸಮುದಾಯ ಭವನಗಳು ಮತ್ತು ಎಲ್ಲ ಹಳ್ಳಿಗಳಿಗೂ ಕಾಂಕ್ರೀಟು, ನೀರು ಮತ್ತು ವಿದ್ಯುತ್ತು, ನಿರಂತರ ಜ್ಯೋತಿ ಎಲ್ಲ ಅನುಕೂಲ ಮಾಡಿದ್ದಾರೆ. ಅದರಂತೆ ನಾವು ನಮ್ಮ ರಾಜ್ಯಕ್ಕೆ ಆದರೆ ನಮ್ಮ ರಾಜ್ಯ ಜನತೆಗೆ ಒಳ್ಳೆಯದಾಗುತ್ತೆ ಅಂತ ಹೇಳಿ ನಾವು ಹೈಕಮಾಂಡ್ನಲ್ಲಿ ದಯಮಾಡಿ ನಾವು ಸಮಾಜದ ಪರವಾಗಿ ನಾವು ಕೇಳ್ಕೊಳ್ತೀವಿ. ನಮ್ಮ ಉದ್ದೇಶನೂ ಅಷ್ಟೇ ಕೂಡ ನಮ್ಮ ಅರಸೀಕೆರೆ ತಾಲೂಕಿನ ಸುದೀಜೆ ಬಗ್ಗೆ 4 ಬಾರಿ ಸತತವಾಗಿ ನಿಂತಿದ್ದಾರೆ. ಹಾಗೆಯೇ ಏನು ಅಹಿಂದ ಅಂತ ಹೇಳ್ತೀವಿ, ಅಹಿಂದನೇ ಒಗ್ಗೂಡಿಸಿ ಏನು ನಮ್ಮ ಅರಸೀಕೆರೆ ತಾಲೂಕಿನಲ್ಲಿ ಏನು ವಿಶ್ವಗುರು ಬಸವಣ್ಣನವರ ಸಿದ್ಧಾಂತದಲ್ಲಿ ಅವರು ನಡೆ ನುಡಿ ಎಲ್ಲ ಇರೋದ್ರಿಂದ ಅವರು 4 ಬಾರಿ ಗೆಲ್ಲಕ್ಕೆ ಸಾಧ್ಯ ಆಗಿದೆ. ನಮ್ಮ ಗಂಗಾಮತೋತ್ಸವ ಸಂಘ ಹಾಗೂ ನಮ್ಮ ಗಂಗಾಮತೋತ್ಸವ ಎಲ್ಲ ನಮ್ಮ ಅರಸೀಕೆರೆ ತಾಲೂಕಿನ ಜನತೆ ಪರವಾಗಿ ಅವರಿಗೆ ಮಂತ್ರಿ ಪದವಿಯನ್ನು ಕೊಡಲೇಬೇಕು, ಇದು ಒತ್ತಾಯ. ಹಾಗೂ ಕೂಡ ನೀವು ಹೈಕಮಾಂಡು ಹಾಗೂ ಸಿದ್ದರಾಮಯ್ಯ ಸಾಹೇಬರು, ಡಿ ಕೆ ಸಾಹೇಬರು ಕೂಡ ಹಿಂದೆ ಕೊಡ್ತೀವಿ ಅಂತ ಮಾತು ಕೊಟ್ಟಿದ್ದೀವಿ. ಹಾಗಾಗಿ ಕಳೆದು 3 ವರ್ಷ ಕಳೆದೇ ಹೋಗಿದೆ. ಇರೋದು ಇನ್ನು 2 ವರ್ಷದಲ್ಲಿ ಅತಿ ತುರ್ತಾಗಿ ಕೊಡಲೇಬೇಕು. ಏನು ಉದ್ದೇಶ ಅಂದರೆ ಒಳ್ಳೆ ಕೆಲಸಗಾರರು ಹಾಸನ ಜಿಲ್ಲೆಯಲ್ಲಿ ಜಿಲ್ಲೆವಾರ ಅಂತ ಬಂದರೆ ಫಸ್ಟೇ ಕೊಡಬೇಕಿತ್ತು. ಜಿಲ್ಲೆವಾರ ಕಳೆದೋಗಿದೆ 3 ವರ್ಷ. ಹಾಗಾಗಿ ಒಂದೇ ಒಂದು ಸೀಟು ಗೆದ್ದಿರೋದ್ರಿಂದ ಜಿಲ್ಲೆವಾರ ಕೊಡಲೇಬೇಕು. ಏನು ಮಾನ್ಯ ಮಂತ್ರಿಮಂಡಲದಲ್ಲಿ ನೀವು ಮಾತಾಡ್ತೀರಾ ಅರಸೀಕೆರೆ ಒಂದೇ ಒಂದು ಕಾಂಗ್ರೆಸ್ ಇದೆ ಅಂದರೆ ಏನಾರ ಬೇಗನೆ ಅವ್ರಿಗೆ ತುರ್ತಾಗಿ ಕೊಟ್ಟಲ್ಲಿ 7 ಕೂಡ ಗೆಲ್ಲೋದಕ್ಕೆ ಅನುಕೂಲ ಆಗುತ್ತೆ ಅಂತ ಒತ್ತಾಯಪೂರ್ವಕವಾಗಿ ನಮ್ಮ ಗಂಗಾಮತೋತ್ಸವ ಅಧ್ಯಕ್ಷರು ಮತ್ತು ಉಪಾಧ್ಯಕ್ಷರು, ಖಜಾನ್ಸಿ, ಸೆಕ್ರೆಟರಿ ಎಲ್ಲ ಒಳಗೊಂಡಂತ 19 ಜನ ಅಥವಾ ಗಂಗಾಮತೋತ್ಸವ ಅರಸೀಕೆರೆ ಪೂರ್ತಿ ಪರವಾಗಿ, ಅರಸೀಕೆರೆ ಜನತೆ ಪರವಾಗಿ ನಾನು ಅಭಿನಂದನೆ ಹೇಳ್ತೀನಿ. ಕೊಟ್ಬಿಟ್ರೆ ತಕ್ಷಣನೇ ನಾವು ಮತ್ತೂ ಕೂಡ ಕರಿತೀವಿ. ಇದೇ ರೀತಿ ದಯಮಾಡಿ ಕೊಡಬೇಕು ಅಂತ ಒತ್ತಾಯ ಮಾಡ್ತಾ ಇದ್ದೀವಿ. ಜೈ ಕರ್ನಾಟಕ.